ಓಕೆ ಗಾಯ್ಸ್, ಇವಾಗ ನಾಳೆ ಎಲ್ಲೋ ಹೋಗ್ತಾ ಇರೋದ್ರಿಂದ ಬೆಳಿಗ್ಗೆನೇ ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ನಾನೇ ಕೊಡಬೇಕು, ಇನ್ನು ಯಾರು ಕೊಡ್ತಾರೆ ನಿಮಗೆ ಬರೋಕ್ಕೆ. ನಾಳೆ ನಾನು ಎಲ್ಲೋ ಹೋಗ್ತಾ ಇದ್ದೀನಲ್ಲ, ಅದನ್ನು ಫುಲ್ಲು ಬ್ಲಾಗ್ ಮಾಡ್ತೀನಿ ಅದನ್ನು. ಓಕೆ, ಅದು ನಾನು ಸ್ಟೇ ಟ್ಯೂನ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ಸ್ವಲ್ಪ ಎಣ್ಣೆ ಎಲ್ಲ ಯಾವುದೋ ಒಂದು ಆಯಿಲ್ ಇತ್ತು ಅದು ಹಚ್ಕೊಂಡು ಇವಾಗ ಅಂಗಡಿ ಹತ್ರ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಇವತ್ತು ಕಾಲೇಜ್ಗೆ ಹೋಗಲ್ಲ ಅಲ್ವ, ಅದಕ್ಕೋಸ್ಕರ ಮಾಮೂಲಿ ಅಂಗಡಿ ತೆಗಿಯೋ ಟೈಮ್ ಅಲ್ವ ಇವಾಗ, ಅದಕ್ಕೋಸ್ಕರನೇ ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಇವಾಗ ಆಲ್ರೆಡಿ 8 ಆಗಿದೆ. ಇವಾಗ ಹೋಗ್ಬಿಟ್ಟು ತೆಗಿಬೇಕು. ಮಾಮೂಲಿ ಮನೆ ಹತ್ರ ಇದ್ದರೆ ಲೇಟಾಗಿ ಹೋಗ್ತೀನಿ, ಇಲ್ಲ ಈ ಟೈಮ್ಗೆ ಹೋಗಬೇಕು, ಅದಕ್ಕೋಸ್ಕರನೇ ಈ ಟೈಮ್ಗೆ ಜಲ್ದಿ ಹೋಗ್ತಾಯಿದ್ದೀನಿ ಅಂಗಡಿ ಹತ್ರ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬೆಳಿಗ್ಗೆ ಹೊತ್ತು ನೋಡಿ ಏನು ಪೀಸ್ ಆಗಿದೆ ಏರಿಯಾದಲ್ಲಿ, ಏನು ಸೌಂಡ್ ಇಲ್ಲದೆ ಸಖತ್ ಪೀಸ್ ಆಗೈತೆ, ಏನು ಸೌಂಡ್ ಇಲ್ಲ, ತಣ್ಣ ಗಾಳಿ ಬೀಸ್ತಾ ಐತೆ, ಕಡೆನೇ ಏನಿಲ್ಲ, ಫುಲ್ಲು ಅಕ್ಕಿ ಎಲ್ಲ ಹಾರಾಡ್ತಾ ಇದೆ, ಫುಲ್ ಪೀಸ್ ಆಗಿದೆ ವೆದರ್ ಕೂಡ. ಇವತ್ತು ಬಿಸಿಲಿಲ್ಲ. ಇವಾಗ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮಮ್ಮ ದೋಸೆ ಹಾಕ್ಕೊಡ್ತಾವ್ರೆ. ಇವಾಗ ದೋಸೆ ತಿನ್ಬೇಕು, ಕಾಲೇಜ್ಗೆ ಹೋಗ್ತಿಲ್ಲಲ್ವ, ಅದಕ್ಕೆ ಇವಾಗ ಬಂದಿದ್ದೀನಿ ತಿಂಡಿ ಮಾಡೋಕ್ಕೆ ಅಂತ. ಈಗ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕು, ಮತ್ತೆ ಟಿ ವಿ ಹಾಕೋಣ. ಟಿ ವಿ ನೋಡ್ಕೊಂಡು ತಿಂಡಿ ಮಾಡೋದ್ರಲ್ಲಿರೋ ಮಜಾ ಬೇರೆ. ಟಿ ವಿ ನೋಡ್ಕೊಂಡು ತಿಂಡಿ ಮಾಡ್ತಾಯಿದ್ರೆ ತಿಂಡಿ ಜಲ್ದಿ ಜಾಸ್ತಿ ಹೋಗುತ್ತೆ. ಇಲ್ಲ ಅಂದರೆ ಒಂದು ಯಾರು ತಿಂತಾರೆ, 2 ಯಾರು ತಿಂತಾರೆ, ಹಂಗೆ ಅನ್ಸ್ಬಿಟ್ಟಿರುತ್ತೆ. ನಮ್ಮ ಹುಡುಗ ವ್ಲಾಗ್ ಮಾಡ್ತಾನೆ, ರೀ ತೋರಿಸ್ತೀನಿ ಬಂದ, ಇನ್ನೇನು ಬರ್ತಾನೆ ಬಂದ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದ್ಕೊಂಡು ಹೋಗ್ಬಿಟ್ಟ, ಯಾಕೋ ಪಾಪ. ಬಾರೋ ಇಲ್ಲಿ ನೋಡಿ, ನಮ್ಮ ಹುಡುಗ ವ್ಲಾಗ್ ಮಾಡ್ತಾವ್ದೆ. ಇವನ್ ಏಜಲ್ಲಿ ನಮಗೆ ಏನು ಅನ್ನೋದೇ ಗೊತ್ತಿರಲಿಲ್ಲ ವ್ಲಾಗು. ನನ್ನ ಇನ್ಸ್ಪಿರೇಷನ್ ತೊಗೊಂಡು ವ್ಲಾಗ್ ಮಾಡೋಕ್ಕೆ ಅಂತ ಇವತ್ತಿಂದ ವ್ಲಾಗ್ ಮಾಡ್ತಾವೆ ನಮ್ಮ ಹುಡುಗ. ಯಾರೇ ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ ಇವನಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಹೇಳು, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ನಾನೊಬ್ಬ ಹುಡುಗ, ಇವನೊಬ್ಬ ಹುಡುಗ ನೋಡಿ. ಇವತ್ತಿಂದ ಇವನು ನಮ್ಮ ಹುಡುಗ. ಇವನಿಗೆ ನೀವು ಎಲ್ಲೇ ಯಾವುದೇ ಇದ್ರಲ್ಲಿ ನೋಡಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಗಾಯ್ಸ್, ಇವಾಗ ಮನೆ ಹತ್ರ ಬಂದೆ. ಅಡುಗೆ ಆಗೈತಾ ಅಂತ ಇನ್ನೂ ಆಗಿಲ್ಲ, ಇನ್ನೂ ಮಾಡ್ತಾವ್ರೆ. ಅದಕ್ಕೋಸ್ಕರ ಫೋನಲ್ಲಿ ಹೆಂಗೂ ಚಾರ್ಜ್ ಇರಲಿಲ್ವಲ್ಲ, ಹಂಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಮನೆಗೇನೆ. ಇವಾಗ ಇನ್ನೂ ಕುಕ್ಕರ್ ಸಸ್ ಅಂತ ಈಗಿನ್ನೂ ಅಂತ ಐತೆ. ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಆಗಿಬಿಟ್ಟು ಟಿ ವಿ ನೋಡ್ತೀನಿ. ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು ಬ್ಲಾಗ್ ಮಾಡಿದೆ, ಅಂಗಡಿ ಸ್ವಲ್ಪ ಕ್ಲೀನ್ ಮಾಡಿದೆ. ಇವಾಗ ಊಟಕ್ಕೆ ಬಂದಿದ್ದೀನಿ. ಊಟ ಮುಗಿಸ್ಕೊಂಬಿಟ್ಟು ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಗಾಯ್ಸ್, ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪನ ಊಟ ಕಳಿಸ್ಬೇಕು, ಅದಕ್ಕೋಸ್ಕರ ಇವಾಗ ಊಟ ಜಸ್ಟ್ ಮುಗಿಸಿದ್ದಾಗಿ ಬಂದು ಈಗ ನಡ್ಕೊಂಡು ಹೋಗ್ಬಿಟ್ಟು, ಈಗ ಗಾಡಿ ಇಲ್ಲೇ ಬಿಟ್ಬಿಟ್ಟು ಈಗ ನಡ್ಕೊಂಡೋಗಿ ಮತ್ತೆ ಬರಬೇಕಾಗೋದು. ಹೋಗ್ಬಿಟ್ಟು ಜಲ್ದಿ ಕಳ್ಸೋಣ. ಅಲ್ಲೇ 3 ಆಗಿಬಿಟ್ಟೈತೆ. ಹೋಗ್ಬಿಟ್ಟು ಕಳಿಸ್ಬಿಟ್ರೆ ಅವರು ಊಟ ಮಾಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ. ಗಾಯ್ಸ್, ಮನೆಗೆ ಬಂದರೆ ಎಲ್ಲ ಮಲ್ಗೋರೆ, ಅಲ್ಲಿ ಕೆಲಸ ಮಾಡ್ತಾವ್ರೆ. ಮದರ್ ಇಂಡಿಯಾ ಮಲ್ಗೋರೆ. ಏನು ಮಾಡೋದು, ಇವಾಗ ಡಿಸ್ಟರ್ಬ್ ಮಾಡಿದ್ರೆ ಆಮೇಲೆ ಸುಮ್ಮನೆ ಎದ್ಬಿಟ್ಟು ಬೈತಾರೆ. ಅದಕ್ಕೋಸ್ಕರ ಈಗಿನ್ನೂ ಬಂದೆ ಅಂಗಡಿ ಹತ್ರದಿಂದ. ಈಗ ಮತ್ತೆ ಇಲ್ಲಿಂದ ಅಂಗಡಿ ಹತ್ರನೇ ಹೋಗ್ತೀನಿ. ಏನು ಮಾಡೋಣ, ಸ್ವಲ್ಪ ಫ್ರೆಶ್ ಆಗಿಬಿಟ್ಟು, ಇನ್ನೇನು ಟೈಮ್ ಆಗುತ್ತೆ ಹಾಲು ತರೋಕ್ಕೆ. ಹಾಲು ತೊಗೊಂಬಂದ್ಬಿಟ್ಟು ಸ್ವಲ್ಪ ಈಗ ಫ್ರೆಶ್ ಆಗ್ತೀನಿ ಫಸ್ಟು. ಗಾಯ್ಸ್, ಇವಾಗ ಹಾಲು ತೊಗೊಂಬಂದೆ. ಫಿಲಮ್ ನೋಡ್ತಾ ನನಗೆ ಮಲ್ಗೆ ಬಿಟ್ಟಿದ್ದೀನಿ. ನಿದ್ದೆ ಬಂದು ಇದು ಏನು ಒಂಥರ ಫೋನ್ ನೋಡ್ತಾ ಇಲ್ಲ, ಟಿ ವಿ ನೋಡ್ತಾ ಎರಡರಲ್ಲೊಂದು ಮಲ್ಗೆ ಬಿಟ್ಟಿರ್ತೀನಿ. ಅಂಗಡಿ ಹತ್ರ ಹೋಗೋಣ, ಗಾಡಿ ಈಚೆನೇ ಐತೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋಣ. ನಾಳೆ ಎಲ್ಲೋ ಒಂದು ಸ್ವಲ್ಪ ಕೆಲಸ ಐತೆ, ಅಲ್ಲಿಗೆ ಬೆಳಗ್ಗೆನೇ ಹೋಗ್ತಾಯಿದ್ದೀನಿ. ನಾಳೆ ವ್ಲಾಗಲ್ಲಿ ನೋಡಿ ಅದನ್ನು. ಅದು ಬಂದು ಚಿಕ್ಕಮಂಗ್ಳೂರು ಹತ್ರ ಒಂದು ಟೆಂಪಲ್, ಅದು ನಾಳೆ ವ್ಲಾಗಲ್ಲಿ ಫುಲ್ ಬರುತ್ತೆ ನೋಡಿ. ಇವಾಗ ಅಂಗಡಿ ಹಾಕ್ಬಿಟ್ಟು ಹೋಗಬೇಕು. ಇವತ್ತು ಜಲ್ದಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಳೆ ಅಲ್ವಾ, ಎಲ್ಲ ಯಾರೂ ಇರೋಲ್ಲ. ಇವಾಗ ಆಲ್ರೆಡಿ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮನೆಗೆ ಹತ್ರ ಹೋಗ್ತಾಯಿದ್ದೀನಿ. ಗಾಯ್ಸ್, ಇವಾಗ ನಮ್ಮಮ್ಮ ಯಾವುದೋ ಟ್ಯಾಬ್ಲೆಟ್ ಹೇಳಿದರು, ಆ ಟ್ಯಾಬ್ಲೆಟ್ ತೊಗೊಂಡು ಇವಾಗ ಜಸ್ಟ್ ಬಂದೆ. ಈ ಚಾಕ್ಲೇಟ್ಸ್ನ ನಾನು ಮುಂಚೆ ಚಿಕ್ಕ ವಯಸ್ಸಲ್ಲಿ ತಿಂತಿದ್ದ ಚಾಕ್ಲೇಟ್ಸ್ ಇವತ್ತು ಸಿಕ್ತು ಅಂತ ಬರೋದೆಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ತಿಂತಿದ್ದೆ ಆಗ ಚೆನ್ನಾಗಿ ಟೇಸ್ಟ್ ಇರೋದು ಅಂತ, ಅದಕ್ಕೋಸ್ಕರನೇ ಇವಾಗ ತೊಗೊಂಬಂದಿದ್ದೀನಿ ತಿನ್ನೋಣ ಅಂತಲೇ. ಚೆನ್ನಾಗೈತೆ, ಟೇಸ್ಟ್ ಇಸ್ ಗುಡ್. 5 ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ ಇದರಲ್ಲಿ. ಗಾಯ್ಸ್, ಇವಾಗ ಜಸ್ಟ್ ಊಟ ಆಯಿತು. ಸ್ವಲ್ಪ ಯಾಕೋ ಇಂಡೈಜೇಷನ್ ಥರ ಫೀಲ್ ಆಗ್ತಾಯಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ. ಮಧ್ಯಾಹ್ನ ತಿಂದಿದ್ದೆ ಲೇಟು, ಅದರಲ್ಲಿ ಇವಾಗ ಬೇರೆ ಇವಾಗ ಊಟ ಮಾಡೋಕ್ಕಾಗಲಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ವಾಕಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲ ಅಂದರೆ ಸರಿ ಹೋಗಲ್ಲ ಅಲ್ಲಿವರೆಗೂ. ಅದಕ್ಕೋಸ್ಕರ ಸ್ವಲ್ಪ ತಿರುಗಿಬಿಟ್ಟು ಹೋಗ್ಬಿಟ್ಟು ಮಲ್ಕೋತೀವಿ. ಹೆಂಗೋ ಸ್ವಲ್ಪ ಗಾಳಿನಾದರೂ ಬೀಸೋದು ಸಂಜೆ ಹೊತ್ತು. ಇವತ್ತು ಮಳೆ ಬಂದಿರೋ ಕಾರಣ ಗಾಳಿನೂ ಬೀಸ್ತಾ ಇಲ್ಲ. ಫುಲ್ಲು ನೆಲ ಒದ್ದೆ ಆಗಿಬಿಟ್ಟೈತೆ, ಗಾಳಿನಿಲ್ಲ, ಫುಲ್ ಸೆಕೆ ಆಗ್ತಾಯಿದೆ. ಹಿಂಗೆ ಅದಕ್ಕೆ ಅರ್ಧಂಬರ್ಧ ಮಳೆ ಬಂದೋಗ್ಬಾರ್ದು, ಬಂದರೆ ಫುಲ್ ಬರಬೇಕಿಲ್ಲ ಬರಬಾರ್ದು.
ನೋಡಿ ಫುಲ್ಲು ಸೆಕೆ ಅನ್ನಿಸ್ತಾ ಇದೆ ಇವತ್ತು. ಇಷ್ಟೊತ್ತು ವಾಕಿಂಗ್ ಮಾಡಿದೆ, ನನ್ನ ಕೈಲಿ ಆಯ್ತೆಲ್ಲ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಫಸ್ಟು. ಇವಾಗ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿದಾಗಿದೆ, ಇವಾಗೇನಿಲ್ಲ, ವಾಕಿಂಗು ಆಗೈತೆ, ಊಟನೂ ಆಗೈತೆ. ಇವಾಗ ಹೋಗ್ಬಿಟ್ಟು ಫಸ್ಟು ರೆಸ್ಟ್ ಮಾಡಬೇಕು. ಓಕೆ ಗಾಯ್ಸ್, ಇವಾಗ ನಾಳೆ ಎಲ್ಲೋ ಹೋಗ್ತಾ ಇರೋದ್ರಿಂದ ಬೆಳಿಗ್ಗೆನೇ ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ನಾನೇ ಕೊಡಬೇಕು, ಇನ್ನು ಯಾರು ಕೊಡ್ತಾರೆ ನಿಮಗೆ ಬರೋಕ್ಕೆ. ನಾಳೆ ನಾನು ಎಲ್ಲೋ ಹೋಗ್ತಾ ಇದ್ದೀನಲ್ಲ, ಅದನ್ನು ಫುಲ್ಲು ವ್ಲಾಗ್ ಮಾಡ್ತೀನಿ ಅದನ್ನು. ಓಕೆ, ಅದನ್ನು ಸ್ಟೇ ಟ್ಯೂನ್ಡ್ ಆಗಿರಿ ಫುಲ್ಲಾಗಿ. ಸೊ ಗಾಯ್ಸ್, ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.